ನಮಸ್ಕಾರ, ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ. ಕರೆಕ್ಟ್ ಆಗಿ 1:30. ಹಸಿವಾ? ಹೊಟ್ಟೆ ತಾಳ ಹಾಕ್ತಾ ಇದೆಯಾ? ಶುರು ಮಾಡೇ ಬೇಡ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ಸ್ಟಾರ್ ಯಾರು? ಆ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರತ್ತೆ. ಚಿಕ್ಕಮಗಳೂರ ಓ ಚಿಕ್ಕ ಮಲ್ಲಿಗೆ. ಆಕ್ಚುಲಿ ಚಿಕ್ಕಮಗಳೂರ ಒಬ್ಬ ದೊಡ್ಡ ಮ್ಯಾನ್. ಕಡೂರ್ ತಾಲೂಕಲ್ಲಿ ಹುಟ್ಟಿ ರಂಗಭೂಮಿಯಲ್ಲಿ ಹೆಸರು ಮಾಡಿದ ಈ ಕಲಾವಿದ ಸಂಚಾರಿಯನ ತಂಡದಿಂದಾನೇ ಫೇಮಸ್ ಆಗಿದ್ದಾರೆ. ಕ್ಲೂ ಕೊಟ್ಟೆ ಬಿಟ್ನಾ ನಿಮಗೆ? ಎಸ್, ಕರ್ನಾಟಕದ ಹೆಮ್ಮೆಯ ಪುತ್ರ, ರಾಷ್ಟ್ರ ಪ್ರಶಸ್ತಿ ಗಳಿಸಿರುವ ನಮ್ಮ ಸಂಚಾರಿ ವಿಜಯ್. ಲೆಟ್ಸ್ ಪುಟ್ our hands together. ವಿಜಯ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಇದೇನಿದೆ ಹಿಂಗೆ ಕೈ ಆಡಿಸ್ತಾ ಇದ್ದೀನಿ? ಸುಮ್ಮನೆ ಒಂದು ಇನ್ಸ್ಪಿರೇಷನ್ ಬರ್ಲಿ, ಆ ಕಡೆಯಿಂದ ಈ ಕಡೆಗೆ ನಾವು ಒಂದು ಅವಾರ್ಡ್ ವಿನ್ ಮಾಡೋಣ ಅಂತ. ಹೌದಾ? ನೀವೇನ್ ಕೈ ಹಿಡ್ಕೊಂಡಿದ್ದೀರಾ? ಅಲ್ಲ, ಹಿಂಗೆ ಪಾಸ್ ಮಾಡ್ತಾ ಇದ್ದೀನಿ ನಾನೀಗ. ಓ, ಹಂಗೆ ಕತೆ. ಇವತ್ತು ಬರೀ ನಿಮ್ಮ ಕೈ ರುಚಿ ಅಲ್ಲ, ಇನ್ನು ಯಾರು ಬರ್ತಾ ಇದ್ದಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ ಅಂತ ಮಹಾ ಜನಗಳಿಗೆ ಹೇಳ್ಬೇಕು. ಇವತ್ತು ನನ್ನ ಕ್ಲಾಸ್ಮೇಟ್, ಓಕೆ, ನನ್ನ ರೂಮ್ಮೇಟ್, ನಮ್ಮ ಫುಡ್ ಮೇಟ್ ಸಂದೀಪ್ ಅಂತ ಹೇಳಿ. ಓಕೆ, ಸೊ ಸಂದೀಪ್ ನ ಬರ್ಮಾಡ್ಕೊಳ್ಳೋಣ. ಅನ್ನದಾತ ಸುಖಿ ಭವ, ಸಂದೀಪ್ ದಾತ ಸುಖಿ ಭವ ಅನ್ಬೇಕು. ಸೊ ಸಂದೀಪ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಬನ್ನಿ ಸಂದೀಪ್. ಸೊ ಸಂದೀಪ್, ಹೇಳಿ ಬನ್ನಿ. ಫಸ್ಟ್ ಆಫ್ ಆಲ್, ನೀವು ಮತ್ತೆ ವಿಜಯ್ ಎಷ್ಟು ವರ್ಷಗಳಿಂದ ಫ್ರೆಂಡ್? ಸುಮಾರು 15 ವರ್ಷದಿಂದ ಫ್ರೆಂಡ್ಸ್. ಸೊ 15 ಇಯರ್ಸ್ ಇಂದ ನೀವೇ ಸ್ವಾಹಗಳು ಮಾಡಿಸ್ತಾ ಇದ್ದೀರಾ? ಇಲ್ಲ, ಹಂಗೇನಿಲ್ಲ. ಇವ್ರಿಗೆ ಅಡ್ಗೆ ಮಾಡಕ್ ಬರತ್ತಾ? ಓ, ಅವರು ಮಾಡ್ತಾರೆ. ಅಡಿಗೆಯಲ್ಲಿ ನಮ್ದು ನಳಪಾಕ, ಆದ್ರೆ ಒಂದಷ್ಟೇ, ಉಪ್ಪಿಟ್ಟು ಬಿಟ್ರೆ ಇನ್ನು ಮಾಡ್ತಾರೆ. ಉಪ್ಪಿಟ್ಟು ವಿಷಯ ಆಮೇಲೆ ಬರೋಣ, ಅದಕ್ಕಿನ್ನೂ ಟೈಮ್ ಇದೆ. ಇವತ್ತು ಇದೇನಿದು? ಲುಕ್ ಸೋ ಕಲರ್ಫುಲ್. ಆಕ್ಚುಲಿ ನಮ್ಮ ಸ್ಯಾಫ್ರನ್ ವೈಟ್ ಅಂಡ್ ಗ್ರೀನ್ ಕೂಡ ಇದೆ. ಸೊ ಏನ್ ಮಾಡ್ತಾ ಇದೀರಾ ಸಂದೀಪ್? ನೀವು ಗುಲಾಬ್ ಜಾಮೂನ್ ಅಂತೂ ತಿಂದೇ ಇರ್ತೀರಾ. ಆಫ್ ಕೋರ್ಸ್. ಅದನ್ನೇ ತಿಂದು ಬೋರು ಆಗಿರ್ತೀರಾ. ಆಫ್ ಕೋರ್ಸ್. ಇವತ್ತು ಸ್ವಲ್ಪ ಅದನ್ನ ಡಿಫ್ರೆಂಟ್ ಆಗಿ ಮಾಡಿ, ಸ್ವೀಟ್ ಬದಲು ಸ್ವಲ್ಪ ಖಾರ ಮಾಡ್ಬೇಡ. ಸೊ ಇದಕ್ಕೇನು? ಗುಲಾಬ್ ಜಾಮೂನ್ ಅಂದ್ರೆ ಖಾರ ಗುಲಾಬ್ ಜಾಮೂನ ಇದು ಗರಂ ಗರಂ ಗುಂಡ ಅಂತ. ಗುಂಡ? ಗರಂ ಗುಂಡ? ಹೌದು, ಗರಂ ಗುಂಡ. ನಾನು ಗುಂಡಕ್ಕಿಲ್ಲ, ನೀವು ಗುಂಡಕ್ಕಿಲ್ಲ, ಅವರು ಗುಂಡಕ್ಕಿಲ್ಲ. ಅಟ್ಲೀಸ್ಟ್ ತಿಂದೋರು ಗುಂಡಕ್ಕಾಗ್ಲಿ. ಸೊ ಮಹಾಜನಗಳೇ, ರೌಂಡ್ ಆಗಿ ಗುಂಡಕ್ಕಿರತ್ತೆ. ಸೊ ಅದ್ರ ಹೆಸರು ಗುಂಡ, ಜೊತೆಗೆ ನೀವು ಗುಂಡಕ್ಕಾಗ್ತೀರಾ ಇದನ್ನ ತಿಂದ್ರೆ. ಸೊ ಏನ್ ಬೇಕು ನಮ್ಮ ಗರಂ ಗುಂಡಾಗೆ? ಇದಕ್ಕೆ ಒಂದು 4 ಹಸಿಮೆಣಸಿನಕಾಯಿನ ಚಿಕ್ಕದಲ್ಲಿ ಕಟ್ ಮಾಡ್ಕೊಳ್ಬೇಕು. ಓಕೆ. 2 ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 1 ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೋಬೇಕು. ತುರ್ಕೊಂಡಿರೋ ಕ್ಯಾರೆಟ್, ಉಪ್ಪು ಬೇಕಾಗ್ತದೆ, ಉಪ್ಪು ರುಚಿಗೆ. ಆಮೇಲೆ ಬೀನ್ಸ್ ಬೇಕಾಗುತ್ತೆ, ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬೀನ್ಸ್ನ. ಒಂದು 1/4 kg ಬೀನ್ಸ್ ಸಾಕ? ಅಷ್ಟೊಂದು ಓಕೆ. ನಿಮ್ಮ ಎಷ್ಟು ಜನಕ್ಕೆ ಮಾಡ್ತಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 4 people ಅಂತ ಇಟ್ಕೊಂಡ್ರೆ ಒಂದು 5 ರಿಂದ 6 ಬೀನ್ಸ್ ಸಾಕಾಗ್ತದೆ. 5 ರಿಂದ 6 ಬೀನ್ಸ್. ಆಮೇಲೆ ಒಂದು 1/4 ಪೋರ್ಷನ್ ಅಷ್ಟು ಎಲೆಕೋಸನ್ನ ಕಟ್ ಮಾಡ್ಕೋಬೇಕು. ಮತ್ತೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮೋರ್ ದೆನ್ ಎನಫ್. ಒಂದು ಅಥವಾ 2. ಓಕೆ ಓಕೆ. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ನಮಗೆ ಜಾಮೂನ್ ಪೌಡರ್ ಇದೆ. ಓಕೆ. ಅದಕ್ಕೆ ಅಡಿಷನ್ ಆಗಿ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ಕೊಂತೀವಿ. ಆಮೇಲೆ ಕೊನೆಯಾಗಿ ಗಾರ್ನಿಶಿಂಗ್ ಬಂದಾಗ ನಿಮಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗ್ತದೆ. ನೋಡಕ್ ತುಂಬಾ ವೆರೈಟಿ ಆಗಿದೆ, ಮಾಡಕ್ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ. ಸ್ವಲ್ಪ ಸಿಂಪಲ್, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನಾವೇ ಮಾಡ್ತೀವಿ ಅಂದ್ರೆ ಲೇಡೀಸ್ ಇನ್ನೂ ಈಸಿಯಾಗಿ ಮಾಡ್ಬೋದು ಅನ್ಕೊಂತೀನಿ. ಇದಕ್ಕೆ ಇವಾಗ ಎಣ್ಣೆ ಬೇಡವಾ ನಿಮ್ಗೆ? ಎಣ್ಣೆ ಇಲ್ದೇನೆ ಏನಾದ್ರು ಸ್ಪೆಷಲ್? ಜಾಮೂನ್ ಎಣ್ಣೆ ಇಲ್ದೆ? ಜಾಮೂನು ಎಣ್ಣೆ ಇಲ್ದಂಗಂತೂ ಏನು ಮಾಡಕ್ಕಾಗಲ್ಲ. ಅದು ನಿಮಗೆ ಗೊತ್ತಿರೋ ಬೈ ಡಿಫಾಲ್ಟ್ ಆಗಿ ಎಣ್ಣೆ ಬೇಕಾಗ್ತದೆ. ಬೈ ಡಿಫಾಲ್ಟ್ ಆಗಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ ಸಂದೀಪ್. ಹೌದು. ಸೂಪರ್ ಸಂದೀಪ್, ಶುರು ಮಾಡೋಣ. ಮೊದಲು ಒಂದು ಬೌಲ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ಜಾಮೂನ್ ಪೌಡರ್ ಹಾಕೋಣ. ಎಷ್ಟು ಸ್ಪೂನು? 1 2 3 4 5. ಅದಕ್ಕೆ ಏನ್ ಮಾಡ್ತೀನಿ, ಒಂದು 2 ಸ್ಪೂನು ಮೈದಾ. 2 ಸ್ಪೂನ್ ಇದಕ್ಕೆ? 2 ಸ್ಪೂನ್ ಮೈದಾ. ಸೊ ನಂತರ ಇದಕ್ಕೆ ಒಂದೊಂದೇ ತರಕಾರಿಗಳನ್ನ ಹಾಕ್ಕೊಂತ ಬರೋಣ.
ಸೊ ಗುಂಡ ಗರಂ ಗರಂ ಆಗಿ ಕರಂ ಕುರುಮ್ ಆಗೋದು ಮೈದಾಯಿಂದ ಜ್ಞಾಪಕ ಇಟ್ಕೊಳ್ಳಿ. 2 ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಹಾಕೋಣ. ಓಕೆ, 2 ಸ್ಪೂನ್ ಅಷ್ಟು. ಸ್ವಲ್ಪ ವಿಜಯ್, ನಿಮಗೆ ಮೀಡಿಯಂ ಖಾರ ಬೇಕಂದ್ರೆ 1 ಸ್ಪೂನ್ ಹಾಕೊಳ್ಳಿ. ಇಲ್ಲ ನಾವು ಜಾಸ್ತಿ ಖಾರ ತಿಂತೇವೆ. ಹಾ, ಇದನ್ನು ಅಷ್ಟೇ 2 ಸ್ಪೂನ್ ಅಷ್ಟು ಹಾಕೊಳ್ಳಿ. ಸೊ ಆಲೂಗೆಡ್ಡೆನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅವಾಗ ಗರಂ ಗರಂ ಗುಂಡ ಜೊತೆ ಅದು ಫ್ರೈ ಆಗುತ್ತೆ. ಹೌದು. ಕ್ಯಾರೆಟ್ ತುರಿ ಹಾಕೊಳ್ಳಿ. ಕ್ಯಾರೆಟ್ ತುರಿ ಅಂದ್ರೆ ಕ್ಯಾರೆಟ್ ತುರ್ಕೊಂಡಿರೋದು. ಹೌದು, ಚಿಕ್ಕದಾಗಿ ಕ್ಯಾರೆಟ್ ತುರ್ಕೊಂಡಿರ್ಬೇಕು. ನಂತರ ಬೀನ್ಸ್ ಹಾಕೊಳ್ಳಿ, 2 ಸ್ಪೂನ್. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ 2 ಸ್ಪೂನ್ ಬೀನ್ಸ್ ಹಾಕೊಳ್ಳಿ. ಗುಂಡ ಮಾತ್ರ ರೌಂಡ್ ಆಗಿ ದೊಡ್ಡದಾಗಿರುತ್ತೆ, ಬಾಕಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೋಸ್ ಹಾಕೊಳ್ಳಿ, 2-3 ಸ್ಪೂನ್. ನಿಮಗೆ ಎಷ್ಟು ಜನಕ್ಕೆ ಬೇಕಾಗುತ್ತೋ ಅನ್ನೋದು ನೋಡ್ಕೊಂಡು. ಎಲೆಕೋಸು ಮನೆಯಲ್ಲಿ ವೆಜಿಟೇಬಲ್ಸ್ ತಿನ್ನಲ್ಲ ಅಂತಾರಲ್ಲ ಅಂತ ಅವ್ರಿಗೆ ಇದು ಮಾಡ್ಕೊಡ್ಬೋದು. ಮಕ್ಳಿಗೂ ನೀವು ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ, ಅವ್ರಿಗೂ ಈಸಿಯಾಗಿ ಮಾಡ್ಕೊಡ್ಬೋದು. 1 ಸ್ಪೂನ್ ಈರುಳ್ಳಿ, ಇನ್ನೊಂಚೂರು ಜಾಸ್ತಿ, ಸ್ವಲ್ಪ ಜಾಸ್ತಿ ಓಕೆ. ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಇದ್ರಲ್ಲಿ ಹಾಕಿದೀವಿ ಇಂಗ್ರೀಡಿಯೆಂಟ್ಸ್. ಈಗ ಇದಕ್ಕೆ ನೀರ್ ಹಾಕೋಣ. ಈ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದೀವಲ್ಲ, ಸೊ ಫಸ್ಟ್ ನಿಮ್ ಚಿಕ್ಕ ವಯಸ್ಸಿಗೆ ಹೋಗೋಣ ವಿಜಯ್. ಇಲ್ಲಿ ಇವ್ರು ನೀರ್ ಹಾಕಕ್ಕಿಂತ ಮುಂಚೆ ನೀವ್ ನೀರಲ್ಲಿ ಬೀಳ್ತಿದ್ದು ಸ್ವಲ್ಪ ವ್ಯತ್ಯಾಸವಾಗಿತ್ತಂತೆ ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ವಯಸ್ಸಿಂದ ನೀರಲ್ಲೇ ಜಾಸ್ತಿ ಬೆಳೆದಿದ್ದು. ಓಕೆ, ಒಂಥರ ಮೀನಿದ್ದಂಗೆ ನಾವು. ಮೀನಿದ್ದಂಗೆ, ಕರೆಕ್ಟ್. ಅಷ್ಟೇ ಅಲ್ಲಿಗೆ ಮುಗ್ಸಂಗಿಲ್ಲ, ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರ್ಬೇಕು. ಏನೋ ಕಥೆ ಕೇಳ್ಪಟ್ಟಿದೀವಿ. ನಮ್ಮೂರಲ್ಲಿ ಹಳ್ಳಿಯಲ್ಲಿ ಈ ದನಗಳಿಗೆ ಎತ್ತುಗಳಿಗೆ ಅದು ಮೇವು ಅಥವಾ ಕೆಲಸಕ್ಕೆ ವ್ಯವಸಾಯ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅವ್ನು ನೀರ್ ಕುಡಿಯಕ್ಕೆ ಅಂತ ಒಂದು ದೊಡ್ಡ ತೊಟ್ಟಿ ಮಾಡಿರ್ತೀವಿ. ಓಕೆ, ಹಾ, ಅದು ನಮ್ಮ ಮೊಣಕಾಲವರೆಗೂ ನೀರ್ ಬರೋದು. ನಾವು ಅದ್ರಲ್ಲಿ ಮುಳುಗ್ತಿದ್ವಿ. ಸೊ ಈಜ್ ಬರ್ತಿರ್ಲಿಲ್ಲ, ಬಟ್ ನೀರಲ್ಲಿ ಈಜಾಡೋದು ಅಂದ್ರೆ ಇಷ್ಟ ಅಲ್ಲ. ಅಲ್ಲಿ ಈಜಾಡಿ ಮನೆಗೆ ಹೋಗಿದೀವಿ ಅಂತಂದ್ರೆ ನಮ್ಮ ಮನೇಲಿ ಹೆಂಗ್ ಚೆಕ್ ಮಾಡ್ತಿದ್ರೆ ಚಡ್ಡಿ ನೆಂದಿದ್ರೆ ಗೊತ್ತಾಗ್ಬಿಟ್ಟು ಸಿಗಾಕೊಂಡ್ಬಿಡ್ತಿದ್ವಿ. ಹಂಗ್ ಮಾಡಕ್ ಏನ್ ಮಾಡ್ತಿದ್ವಿ, ಚಡ್ಡಿ ಒಣಗಿದ್ರೆ ಗೊತ್ತಾಗ್ಬಿಡುತ್ತೆ ನೆಂದ್ರೆ ಅಂತ ಹೇಳ್ಬಿಟ್ಟು ಚಡ್ಡಿ ಹೊರಗಡೆ ಒಣಗಿ ಹಾಕ್ಬಿಟ್ಟು ಈಜಾಡ್ತಿದ್ವಿ. ಒಂದ್ಸರಿ ಅಲ್ಲಿ ಕೆಲಸ ಮಾಡೋರು ಬಹಳ ಜನ ನೋಡ್ತೀರಿ, ಕುಡಿಯೋ ನೀರಿಗೆ ಅಂತ ನಾವು ದನಗಳಿಗೆ ಇಟ್ಟರೆ ಇವರೆಲ್ಲ ಬಂದು ಹಾಳು ಮಾಡ್ತಾರಲ್ಲ ಅಂತ ಒಂದ್ಸರಿ 2-3 ಸರಿ ಬಂದಿದ್ರೆ ತಪ್ಸ್ಕೊಂಡು ಓಡೋಗಿದ್ವಿ. ಸರಿ, ಒಂದ್ಸರಿ ಬಂದ್ಬಿಟ್ಟು ಏನ್ ಮಾಡಿದ್ರೆ ಒಳಗಡೆ ನೀರಲ್ಲಿ ಇದೀವಿ, ಬಂದ್ಬಿಟ್ಟು ಎಲ್ಲರೂ ಚಡ್ಡಿನ ಎತ್ಕೊಂಡು ಹೋಗ್ಬಿಟ್ರು. ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ನಮ್ಗೆ ಏನದು ಶಿಕ್ಷೆ. ಅದನ್ನ ಎತ್ಕೊಂಡು ಹೊಟ್ಟೋದ್ರು. ಆಮೇಲೆ ನೀವೇನ್ ಮಾಡಿದ್ರಿ? ಸಂಜೆವರೆಗೂ ಅಲ್ಲೇ ಇದ್ವಿ. ಅವ್ರು ವಾಪಸ್ ತಂದು ಕೊಡೋರ್ಗೆ ಏನ್ ಮಾಡೋದು? ಇಡೀ ದಿನ ನೀರಲ್ಲಿದ್ರಿ. ಸೊ ಪಾಪ ಅವರೆಲ್ಲ ಇವಾಗ ಟಿವಿ ನೋಡ್ತಿರೋರು, ಅಯ್ಯೋ ಸಣ್ಣ ಹುಡುಗರು, ಚಿಕ್ಕ ಹುಡುಗರು, ನಮ್ಗೆ ಏನು ಗೊತ್ತಿರ್ಲಿಲ್ಲ. ಸರಿ ಬನ್ನಿ, ನೀವು ನೀರ್ ಹಾಕಿ ಬನ್ನಿ ಇಲ್ಲಿ. ಸೊ ಇದ್ರ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಾ ಇರ್ಬೇಕು. ಹೌದು, ಸೊ ನೀಟಾಗಿ ಮಿಕ್ಸ್ ಆಗ್ಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಲಾಸ್ಟ್ ಅಲ್ಲೂ ಬೇಕಾದ್ರೆ ಸ್ವಲ್ಪ ಗಾರ್ನಿಶಿಂಗ್ ಬೇಕಾದ್ರೆ ಹಾಕೋಣ. ಮತ್ತೆ ರುಚಿಗೆ ತಕ್ಕಂತ ಮೈನ್ ಇಂಪಾರ್ಟೆಂಟ್ ಸಾಲ್ಟ್. ಇದನ್ನ ಈಗ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ನಾವು ಹೇಗೆ ಜಾಮೂನ್ಗೆ ರೌಂಡ್ ಆಗಿ ಬಾಲ್ಸ್ ಮಾಡ್ತೀವಿ, ಆಮೇಲೆ ಕರಿಬೇಕು. ಎಷ್ಟು ಹೊತ್ತು ಬಿಡ್ಬೇಕು ಇದನ್ನ? ಅದು 5 ನಿಮಿಷ ಬಿಟ್ರೆ ನೀಟಾಗಿ ಹದವಾಗಿ ಸೆಟ್ಲ್ ಆಗುತ್ತೆ. ಓಕೆ, ಅಷ್ಟರೊಳಗೆ ನಾವು ಎಣ್ಣೆನೂ ಬಿಸಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟರೊಳಗೆ ಬಿಸಿ ಬಿಸಿ ಮಾತುಕತೆನೂ ಮಾಡ್ಬೋದು. ಎಣ್ಣೆ ಇಟ್ಬಿಡೋಣ. ಹೌದು, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಡೀಪ್ ಫ್ರೈ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಹೌದು, ಇವಾಗ ಒಂದ್ ಸೈಡ್ ಅಲ್ಲಿ ಎಣ್ಣೆ ಕಾಯ್ತಾ ಇದೆ, ಇನ್ನೊಂದ್ ಸೈಡ್ ಅಲ್ಲಿ ಇದು 5 ನಿಮಿಷಕ್ಕೆ ಕೂತು ವೇಟ್ ಮಾಡ್ತಾ ಇದೆ. ನಾವು ಟಾಕಿಂಗ್ ಮಾಡೋಣ. ಚಿಕ್ಕಮಗಳೂರಿಗೆ ಹೋದ್ರೆ ನೀವು ಪ್ರತಿಯೊಂದು ತೋಟದಲ್ಲೂ ಒಂದು ಬೋರ್ಡ್ ಹಾಕಿರ್ತಾರೆ, ಬಿವೇರ್ ಆಫ್ ವಿಜಯ್ ಅಂತ. ಯಾಕೆ ಅಂತ ಇಲ್ಲಿ ಗೊತ್ತಾಗತ್ತೆ ಕಥೆ. ಸೊ ಏನೋ ಮಾಡಿದ್ರಂತೆ, ಪ್ರತಿಯೊಂದು ತೋಟನ ಚೆಕ್ಔಟ್ ಮಾಡಿದ್ರಂತೆ. ನಮ್ಮ ಊರಲ್ಲಿ ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ತೋಟಕ್ಕೆ ಹೋಗ್ತಾರೆ 5 ಗಂಟೆಗೆ. ಅವ್ರವ್ರ ತೋಟಕ್ಕೆ ಹೋಗಿ ಆ ತೆಂಗಿನಕಾಯಿ ಬೆಳಗ್ಗೆ ಹೊತ್ತು ಬಿದ್ದಿರುತ್ತೆ, ಅದಕ್ಕೆ ಹೆತ್ತೋಟ ಅಂತ ಕರೀತಾರೆ. ಬೆಳಗ್ಗೆ ಹೋಗಿ ಆ ತೆಂಗಿನಕಾಯಿಗಳನ್ನ ತಗೊಂಡು ಅವ್ರ ಮನೆಗೆ ಹಾಕೊಳ್ತಾರೆ. ಹೆತ್ತೋಟ ಅಂತ. ಅದು ಎತ್ತೋಟ, ಆಕ್ಚುಲಿ ಹೆತ್ತೋಟ ಅಲ್ಲ, ಎತ್ತೋಟ. ಎದ್ದ ತಕ್ಷಣ ಹೋಗೋದು ತೋಟಕ್ಕೆ. ಸೊ ಎದ್ದ ತಕ್ಷಣ ಅವ್ರವ್ರ ತೋಟಕ್ಕೆ ಅವ್ರು ಹೋದ್ರೆ ಅದು ಎತ್ತೋಟ ಅಂತಾರೆ, ಹಳ್ಳಿ ಭಾಷೆ. ಎತ್ತೋಟಕ್ಕೆ ಹೋಗೋದು ಅಂತ. ಸೊ ಅಲ್ಲೇನಾಗೋದು ಅಂದ್ರೆ ಎಲ್ಲ ಅವ್ರ ತೋಟಕ್ಕೆ ಹೋಗೋದು, ನಮ್ಮ ಹತ್ರ ತೋಟ ಇಲ್ಲ, ನಾವೇನ್ ಮಾಡೋದು, ಯಾರು ತೋಟಕ್ಕೆ ನುಗ್ಗೋದು, ಒಂದಷ್ಟು ಕಾಯಿಗಳು ಮನೆಲ್ಲ ಹಾಕೊಳ್ಳೋದು. ಸೊ ಅವ್ರವ್ರ ತೋಟಕ್ಕೆ ಹೋಗಿ ಅವ್ರ ಕಾಯಿ ಎತ್ಕೊಂಡ್ರೆ ಅದು ಎತ್ತೋಟ ಅವ್ರ ಹೆತ್ತೋಟ. ಪಕ್ಕದವ್ರ ತೋಟಕ್ಕೆ ಹೋಗಿ ತಾವ್ ಕಾಯಿ ಎತ್ಕೊಂಡ್ರೆ ಅದಕ್ಕೇನ್ ಹೆಸರು?
ಅದು ಬಿತ್ತೋಟ ಅಂತ ಆಮೇಲೆ ಬಿತ್ತೋಟ ಬಿತ್ತ ಆಗಿದೆ ಒಂದ್ 2-3 ಸರಿ ಆ, ಮನೆ ಹತ್ರ ಗೊತ್ತಾಗೋದು ಏನ್ ಮನೇಲಿ ಇಷ್ಟೊಂದು ಕಾಯಿ ನಮ್ ತಾಯಿ ಕೇಳೋರು ಎಲ್ಲಿ ಸಿಕ್ತು ಅಂತ, ಇಲ್ಲಮ್ಮ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ಸುಳ್ಳು ಹೇಳ್ತಿದ್ವಿ. ಡೌಗಳು. ಅವ್ರು 5 ಗಂಟೆಗೆ ಎದ್ದೋದ್ರೆ 4:45ಗೆ ಎದ್ದೋಗಾರ ನಾವು. ಪಾಪ ಅವ್ರು ಅನ್ಕೊಳ್ತಾ ಇರ್ತಾರೆ ನಾವು ಹೇಳಕ್ಕಿಂತ ಮುಂಚೆ ಎಲ್ಲ ಕಾಯಿಗಳೆಲ್ಲ ಅಭ್ಯಾಸ ಆಗಿದೆಯಲ್ಲ ಅಂತ. ಸೊ ಫೈನ್ ಕಟ್ಟಿದ್ರ ಅಥವಾ ನಿಮ್ಮನ್ನ ಮರಕ್ ಕಟ್ಟಾಕಿ ಹೊಡೆದ್ರ? ಹಂಗೇನಿಲ್ಲ, 1-2 ಸರಿ ನಾವು 4 ಜನ ಇದ್ದು ಗ್ಯಾಂಗ್ ಇತ್ತು ನಮ್ದು ಅದೇ ಕೆಲಸ ಮಾಡೋರು ನಾವು. ದಿನ ಪ್ಲಾನ್ ಹಾಕೊಂಡು ಒಂದ್ ದಿವಸ ಒಬ್ರು ತೋಟಕ್ಕೆ ಹೋದ್ರೆ ಇನ್ನೊಂದ್ ದಿವಸ ಇನ್ನೊಂದ್ಬರು ತೋಟಕ್ಕೆ, ದಿನ ಒಂದೇ ತೋಟಕ್ಕೆ ಹೋದ್ರೆ ಸಿಗಾಕೊಂತಿದ್ವಿ. ಅಲ್ವಾ? ಹಂಗೂ ಸಿಗಾಕೊಂಡ್ವಲ್ಲ ನಾವು. ಕರೆಕ್ಟ್. 4 ಚಡ್ಡಿ ದೋಸ್ತು 4 ಡಿಫ್ರೆಂಟ್ ತೋಟನ ಹುಡ್ಕೊಂಡು ಹೋಗಿ 4 ಜನನು ಒಂದೇ ಸತಿಗೆ ಕಳ್ತನ ಮಾಡ್ತಿದ್ರಿ. ಕಳ್ತನ ಮಾಡಿ ಸಿಗಾಕೊಂಡು ವದೇನು ತಿಂದಿದ್ದೆ. ವಡೆನೂ ತಿಂದಿದ್ದೀರಾ? ಇವಾಗ ವಡೆ ತಿಂತೀವಿ, ವಡೆ ತಿಂತೀವಿ, ಗರಂ ಗರಂ ಗುಂಡಾನ್ ತಿಂತೀವಿ ಇವಾಗ. ಆಹಾ. ಸಂದೀಪ್ ಮತ್ತೆ ವಿಜಯ್, ಎಣ್ಣೆ ನಮಗೋಸ್ಕರ ಒಂದು ಹಾಡೋ ತರ ಇದ್ರೆ ಯಾವ ಹಾಡು ಗೊತ್ತಾ? ಎಣ್ಣೆ ಕಾದಿದೆ ಈಗ. ಕಾದಿದೆ ಇವಾಗ. ಕಾದಿದೆ ಕೈ ಇಟ್ಟು ನೋಡ್ಬೇಡಿ. ಇಲ್ಲ ಇಲ್ಲ, ಗುಂಟ ಮಾಡಿ ಎಣ್ಣೆಲ್ಲ ಹಾಕ್ಬಿಡೋಣ. ಸ್ವಲ್ಪ ಸಿಮ್ ಮಾಡಿ, ಇಲ್ಲಿದ್ರೆ ಗರಂ ಗರಂ ಗುಂಡ ಕರ್ರಗಾಗಿ ಹೋಗ್ತಾನೆ ಫುಲ್. ಸಿಮ್ಮಿಗೆ ಇಟ್ಕೊಂಡು ನಿಮ್ದು ಮತ್ತೆ ವಿಜಯ್ದು ಪರಿಚಯ 15 ವರ್ಷದ ಫ್ರೆಂಡ್ಶಿಪ್ ಅಂತ ಹೇಳಿದ್ರಿ. ಹೌದು ಹೌದು. ಸೊ ಕಾಲೇಜ್ ಡೇಸ್ ಅಲ್ಲೆಲ್ಲ ತುಂಬಾ ಮಜಾ ಮಾಡಿರ್ತೀರಾ? ಓ ಸಾಕಷ್ಟು ಮಜಾ ಮಾಡ್ತಾ ಇದ್ವಿ. ಸೊ ಕಾಲೇಜ್ ಡೇಸ್ ಅಲ್ಲೂ ನೀವೇ ಈ ತರ ಅಡ್ಗೆ ಮಾಡಿ ಟಿಫಿನ್ ತಿನ್ನಿಸ್ತಿದ್ರಾ? ತಿನ್ಸೋದು ಅಂದ್ರೆ ನಡೀತಾ ಇತ್ತು ಕೆಲವು ಟೈಮ್. ಸಾಕು ತೆಗೆದ್ಬಿಡೋಣ ಈಗ, ಅದು ಬಂದಿದೆ. ಬಟ್ ನಾನ್ ಕೇಳ್ಪಟ್ರ ಹಾಗೆ ಬರೀ ಹೋಟೆಲ್ ಅಲ್ಲೇ ಬ್ಯಾಟಿಂಗ್ ಅಂತೆ ನಿಮ್ದು. ಬೆಳಿಗ್ಗೆ ಮಾತ್ರ ಹೋಟ್ಲಲ್ಲೇ ಬ್ಯಾಟಿಂಗ್. ಅದು ಮನೆಯಲ್ಲೂ ಹಾಕ್ತಿರ್ಲಿಲ್ಲ, ಎಲ್ಲೂ ಆಗ್ತಾ ಇಲ್ಲ, ಹೋಟ್ಲಲ್ಲೇ ಬ್ಯಾಟಿಂಗ್ ಇರ್ತಿತ್ತು. ಈ ಹೋಟೆಲ್ ಬ್ಯಾಟಿಂಗ್ ಬಗ್ಗೆ ಬಹಳ ಮುಖ್ಯವಾದ ಒಂದು ವಿಷಯ ಇದೆ. ನೀವೊಂದು ಟ್ರಿಕ್ ಅನ್ನ ಟ್ರೈ ಮಾಡ್ಬೇಕು ಮಹಾಜನಗಳೇ. ಅದೇನು ಅಂತ ಹೇಳ್ತೀವಿ. ಬಟ್ ಗುಂಡ ಏನಾಗಿದ್ದಾನೆ? ಓ, ಹಿ ಲುಕ್ಸ್ ಅಮೇಜಿಂಗ್ ಯಾ. ಗರಂ ಗರಂ ಕರಂ ಕುರುಂ ಬರ್ಲಿ ಅಂತ ಮೈದಾ. ಬಟ್ ಐ ಟೆಲ್ ಯು ವಾಟ್, ನೀವು ಒಳ್ಳೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ತರ 1-2 ಗುಂಡ ಕೊಟ್ರೆ ಪ್ರಯೋಜನ ಇಲ್ಲ. ಎಲ್ಲ ಹಾಕ್ಬಿಡ್ಬೇಕು ಚಕ್ಕಂತ ಹಾಕ್ಬಿಡೋಣ.